ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕಿಯರಾಗಿರ್ಬೋದು ಅಥವಾ ಮಿನಿ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಸೊ ತಮ್ಮೆಲ್ಲರಿಗೂ ಇನ್ನು ಮುಂದೆ ಶುಭ ಕಾಲ ಬರಲಿದೆ ಅಂತಲೇ ಹೇಳ್ಬೋದು. ಹೌದು, ಈಗಾಗಲೇ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಅಂದರೆ ಕಾರ್ಯಕರ್ತರು, ಸಹಾಯಕಿಯರು, ಅನೇಕ ಸಂಘಟನೆಯ ಮುಖ್ಯ ವ್ಯಕ್ತಿಗಳೆಲ್ಲ ಸೇರಿ ಇದೇ ಮುಂಬರುವ ಜುಲೈ 9ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಸೊ ಅಲ್ಲಿಂದ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಶುಭ ಕಾಲ ಬರಲಿದೆ ಅಂತ ಎಲ್ಲರೂ ಭಾವಿಸ್ತಾ ಇದ್ದೀವಿ. ಸೊ ಹಾಗೆ ತಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಏನಪ್ಪಾ ಅಂದ್ರೆ, ತಮ್ಮೆಲ್ಲರ ಒಂದು ಅನೇಕ ಬೇಡಿಕೆಗಳಿತ್ತು ಸರ್ಕಾರದ ಮುಂದೆ, ರಾಜ್ಯ ಸರ್ಕಾರದ ಮುಂದೆ. ಅಂಗನವಾಡಿ ವರ್ಕರ್ಸ್ಗಳು ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿರ್ಬೋದು, ತಮ್ಮೆಲ್ಲರ ಹಲವಾರು ಬೇಡಿಕೆಗಳಿತ್ತು ಅಂತಾನೆ ಹೇಳ್ಬೋದು. ಹಾಗೆ ಒಂದೊಂದಾಗೆ ಸರ್ಕಾರದಿಂದ ಸಕಾರಾತ್ಮಕವಾದಂತಹ ಭರವಸೆಗಳು ಮಾತ್ರ ಸಿಗ್ತಾ ಇದೆ. ಸೊ ಹಾಗೆ ಕೆಲವೊಂದು ಎಲ್ಲ ಬೇಡಿಕೆಗಳಿಗೆ ಸರ್ಕಾರದಿಂದ ಕೆಲವೊಂದು ಸಕಾರಾತ್ಮಕವಾದಂತಹ ಸೂಚನೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಅಂಗನವಾಡಿ ವರ್ಕರ್ಸ್ಗಳಿಗೆ ಶುಭ ಕಾಲ ಬರಲಿದೆ. ಸೊ ಈಗ ಅಷ್ಟೇ ಏನಪ್ಪಾ ಒಂದು ಗುಡ್ ನ್ಯೂಸ್ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಅಂದರೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಬೇಕಾಗಿರುವಂತಹ ತಿಳಿಯಬೇಕಾದಂತಹ ಕೆಲವು ಅಂಶಗಳಿದೆ. ಸೊ ಅಂಗನವಾಡಿ ವರ್ಕರ್ಸ್ಗಳಿಗೆ ಇನ್ನು ಮುಂದೆ ಶುಭ ಕಾಲ ಅಂತಾನೆ ಹೇಳ್ಬೋದು. ಸೊ ತಮ್ಮೆಲ್ಲರಿಗೂ ಈಗಾಗಲೇ ಒಂದು ನ್ಯೂ ಅಪ್ಡೇಟ್ ಇದೆ. ಆ ವಿಷಯ ತಿಳ್ಕೊಬೇಕಂದ್ರೆ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಲೇಬೇಕಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ. ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ, ಅರ್ಧಂಬರ್ಧ ಅರ್ಥ ಆಗುತ್ತೆ. ಆಮೇಲೆ ಕಮೆಂಟ್ ಮಾಡಿಬಿಡ್ತೀರಾ, ಹೀಗಂದಿದ್ದೀರಾ ಹಾಗಂದಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಮತ್ತೆ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಓಕೆ, ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ ಅಥವಾ ವಿಡಿಯೋಸ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಲು ಯಾವುದೇ ರೀತಿಯ ಹಣ ಕಟ್ಟಬೇಕಾಗಿಲ್ಲ, ಉಚಿತವಾದಂತಹ ಸಬ್ಸ್ಕ್ರೈಬರ್ಸ್ ಇರುತ್ತೆ. ಮುಂದಿನ ದಿನಗಳಲ್ಲಿ ಇದೊಂದು ಸಬ್ಸ್ಕ್ರೈಬ್ಗಾಗಿ ಹಣ ಕಟ್ಟಬೇಕಾಗಿರುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು. ಸೊ ಹೀಗಾಗಿ ಈಗಾಗಲೇ ಆದಷ್ಟು ಬೇಗ ಇದೇ ಥರ ಅನೇಕ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಇರುವಂತಹ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕಿಯರಾಗಿರ್ಬೋದು ಅಥವಾ ಸಹಾಯಕಿ ದರ್ಜೆ ಅಂಗನವಾಡಿ ವರ್ಕರ್ಸ್ಗಳಾಗಿರ್ಬೋದು, ಮಿನಿ ಅಂಗನವಾಡಿ ವರ್ಕರ್ಸ್ಗಳಾಗಿರ್ಬೋದು, ತಮ್ಮೆಲ್ಲರ ಒಂದು ಹಲವಾರು ಬೇಡಿಕೆಗಳಿದೆ. ಹಾಗೆ ಸುಮಾರು ವರ್ಷಗಳಿಂದಲೇ ನೀವೆಲ್ಲ ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದ್ದೀರಾ. ಆದರೆ ನಿಮ್ಮ ಸರ್ಕಾರಕ್ಕೆ ತಲುಪ್ತಾ ಇಲ್ಲ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಹಲವಾರು ಬೇಡಿಕೆಗಳಿದೆ. ಸೊ ಎಲ್ಲಾ ನಿಮ್ಮ ಕಷ್ಟ ನೋವುಗಳು ಸರ್ಕಾರದ ಮುಂದೆ ಇಟ್ಟರೂ ಕೂಡ ಸರ್ಕಾರ ತಮ್ಮೆಲ್ಲರಿಗೂ ಭರವಸೆ ಮಾತ್ರ ನೀಡ್ತಾ ಬಂದಿದೆ. ಮೊನ್ನೆಯಷ್ಟೇ ಜಾರಿಗೆ ಬಂದಂತಹ ಗುಜರಾತಿನ ಹೈಕೋರ್ಟ್ ಏನ್ ತೀರ್ಪು ಕೊಡ್ತೋ, ಎಲ್ಲಾ ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರಿ ನೌಕರರು ಎಂದು ಹೇಗೆ ಪರಿಗಣಿಸಿದ್ರು, ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಅಂಗನವಾಡಿ ವರ್ಕರ್ಸ್ಗಳಿಗೂ ಕೂಡ ಸರ್ಕಾರಿ ನೌಕರರು ಎಂದು ಪರಿಗಣಿಸಿ ಅನ್ನೋದೇ ಇವರ ಅಂಗನವಾಡಿ ವರ್ಕರ್ಸ್ಗಳ ಮುಖ್ಯ ಬೇಡಿಕೆ ಅಂತಾನೆ ಹೇಳ್ಬೋದು. ಅಂಗನವಾಡಿ ವರ್ಕರ್ಸ್ಗಳು ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿರ್ಬೋದು, ಅವರನ್ನೆಲ್ಲ ಸರ್ಕಾರಿ ನೌಕರರು ಎಂದು ಪರಿಗಣಿಸ್ತು ನಮ್ಮ ರಾಜ್ಯ ಸರ್ಕಾರ. ಅಂದರೆ ಸೊ ಅಂಗನವಾಡಿ ವರ್ಕರ್ಸ್ಗಳಿಗೂ ಕೂಡ ಬೇರೆ ಗೌರ್ಮೆಂಟ್ ಜಾಬಲ್ಲಿರುವಂತಹ ವ್ಯಕ್ತಿಗೆ ಏನೇನು ಸೌಲಭ್ಯಗಳು ಸಿಗುತ್ತೆ ಅದೆಲ್ಲ ಈ ಒಂದು ಅಂಗನವಾಡಿ ವರ್ಕರ್ಸ್ ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿರ್ಬೋದು ಅವ್ರಿಗೂ ಕೂಡ ಸಿಗುತ್ತೆ. ಸೊ ಇನ್ನೂ ಅನೇಕ ರೀತಿಯಾದಂತಹ ಲಾಭಗಳಿದೆ ಅಂತಾನೆ ಹೇಳ್ಬೋದು. ಸುಮಾರು ವರ್ಷಗಳಿಂದ ಅವರು ಕಾರ್ಯವನ್ನು ನಿರ್ವಹಿಸ್ತಾನೆ ಬಂದಿದ್ದಾರೆ ಅಂಗನವಾಡಿ ಹುದ್ದೆಯಲ್ಲಿ ತುಂಬಾ ಮಹಿಳೆಯರಂತಾನೆ ಹೇಳ್ಬೋದು. ಅವರ ಮೊದಲನೇ ಬೇಡಿಕೆ ಏನಪ್ಪಾ ಅಂದ್ರೆ, ಗುಜರಾತಿನಲ್ಲಿ ಹೇಗೆ ಕಾನೂನಾತ್ಮಕವಾಗಿ ಹೇಗೆ ಜಾರಿಗೆ ಬಂತು, ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರಿ ನೌಕರರು ಎಂದು ಹೇಗೆ ಪರಿಗಣಿಸ್ತಾ ಇದ್ದಾರೆ, ಹಾಗೆ ಅವರ ಗೌರವಧನ ಹೆಚ್ಚಳ ಕೂಡ ಮಾಡಿದ್ರು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಆಗಬೇಕು. ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು. ನಮ್ಮ ರಾಜ್ಯ ಸರ್ಕಾರ ಯಾಕೆ ಮುಂದಾಗ್ತಾ ಇಲ್ಲ ಈ ಒಂದು ಯೋಜನೆಗೆ ಅಂತ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಮನಸ್ಸಿನ ಮಾತಂತಾನೆ ಹೇಳ್ಬೋದು. ಅದಾದ ನಂತರ ಇನ್ನೂ ಒಂದು ಮುಖ್ಯ ಬೇಡಿಕೆ ಅಂದರೆ ಇವರ ಗೌರವಧನ. ಈಗಿನ ಕಾಲದ ಒಂದು ದಿನದ ಜೀವನ ಹೇಗಾಗಿದೆ ಅಂದರೆ ಎಲ್ಲ ಬೆಲೆ ಏರಿಕೆಗಳಾಗಿದೆ. ಅಂಥದರ ಮಧ್ಯದಲ್ಲಿ ಕಾರ್ಯಕರ್ತರು, ಸಹಾಯಕಿಯರು ಅವರ ಅಲ್ಪ ಪ್ರಮಾಣದ ಗೌರವಧನದಲ್ಲಿ ಇವರಿಗೆ ಸಂಬಳ ಅಂತ ಕೊಡೋದಿಲ್ಲ ಸರ್ಕಾರ, ಗೌರವಧನ ಅಂತ ಹೇಳ್ಬಿಟ್ಟು ಅಂಗನವಾಡಿ ವರ್ಕರ್ಸ್ಗಳಿಗೆ ತಿಂಗಳ ಗೌರವಧನ ಕೊಡ್ತಾರೆ. ಸೊ ಆ ಒಂದು ಅಲ್ಪ ಪ್ರಮಾಣ ಗೌರವಧನದಲ್ಲಿ ಜೀವನ ನಡೆಸಲು ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಹೀಗಾಗಿ ನಮ್ಮ
ನಮ್ಮ ಸರ್ಕಾರ ನಮ್ಮ ಕಷ್ಟವನ್ನು ಅರಿತು ನಮಗೆ ಗೌರವಧನ ಹೆಚ್ಚಳ ಮಾಡಬೇಕು ಅನ್ನೋದು ಅಂಗನವಾಡಿ ವರ್ಕರ್ಸ್ಗಳ ಇನ್ನೊಂದು ಬೇಡಿಕೆ ಅಂತಾನೆ ಹೇಳ್ಬೋದು. ಅವರ ತುಂಬಾ ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಕ್ಕೆ ಮುಟ್ಟೋ ರೀತಿಯಾದಂತಹ ಮುಷ್ಕರ ಕೂಡ ಮಾಡ್ತಾ ಇದ್ದಾರೆ ಅಂಗನವಾಡಿ ವರ್ಕರ್ಸ್ಗಳು. ನಮ್ಮ ಒಂದು ಗೌರವಧನನ ಹೆಚ್ಚಳ ಮಾಡಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ಇದೇ ವರ್ಷದಲ್ಲಿ ನಡೆದಂತಹ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಬಜೆಟ್ ಮಂಡನೆಯಲ್ಲಿ ಕೂಡ ಕಾರ್ಯಕರ್ತರಿಗೆ 1,000, ಸಹಾಯಕಿಯರಿಗೆ 750 ರೂಪಾಯಿ ಏನೋ ಗೌರವಧನ ಹೆಚ್ಚಳ ಕೂಡ ಮಾಡಿದ್ರು. ಆದ್ರೆ ಅದು ಸಾಕಾಗಲ್ಲ. ಸರ್ಕಾರ ಅಂಗನವಾಡಿ ವರ್ಕರ್ಸ್ ಗಳಿಗೆ ಗೌರವಧನ ಹೆಚ್ಚಳ ಮಾಡ್ತೀವಿ, ಕನಿಷ್ಠ ವೇತನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ನೀಡಿತ್ತು. ಆದ್ರೆ ನುಡಿದಂತೆ ನಡ್ಕೊಂಡಿಲ್ಲ ನಮ್ಮ ಸರ್ಕಾರ ಅಂತಾನೆ ಹೇಳ್ಬೋದು. ಅದೇ ರೀತಿ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳೇನು ಘೋಷಣೆ ಮಾಡಿತ್ತಲ್ವ, ಅದೇ ರೀತಿ ಅಂಗನವಾಡಿ ವರ್ಕರ್ಸ್ ಗಳಿಗೆ ಒಂದು ಭರವಸೆನ ನೀಡಿತ್ತು. ಅದೇನಪ್ಪಾ ಅಂದ್ರೆ 6ನೇ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ ನಂತರ ಎಲ್ಲ ಅಂಗನವಾಡಿ ವರ್ಕರ್ಸ್ ಗಳ ಕನಿಷ್ಠ ವೇತನ ಹೆಚ್ಚಳ ಮಾಡ್ತೀವಿ, ಅದು ನಮ್ಮ 6ನೇ ಗ್ಯಾರಂಟಿ ಅಂತ ಕೂಡ ಹೇಳಿದ್ರು. ಸೊ ಅದರಲ್ಲೂ ಕೂಡ ನುಡಿದಂತೆ ನಡ್ಕೊಂಡಿಲ್ಲ. ಹಾಗಾಗಿ ಈ ಒಂದು ವಿಷಯಕ್ಕೂ ಕೂಡ ಪ್ರತಿಕ್ರಿಯೆ ಹೊರಗೆ ಹಾಕಿದ್ರು ಅಂಗನವಾಡಿ ವರ್ಕರ್ಸ್ಗಳಂತಾನೆ ಹೇಳ್ಬೋದು. ಸೊ ಇವರ ಮುಖ್ಯ ಬೇಡಿಕೆಗಳಾಗಿತ್ತು ಅವ್ರ ಅಂಗನವಾಡಿ ವರ್ಕರ್ಸ್ಗಳನ್ನು ಸರ್ಕಾರಿ ನೌಕರರು ಎಂದು ಗುರುತಿಸಬೇಕು, ಜೊತೆಯಲ್ಲಿ ಅವರ ಗೌರವಧನನ ಹೆಚ್ಚಳ ಮಾಡಬೇಕು ಅನ್ನೋದು ಇವರ ಮುಖ್ಯ ಉದ್ದೇಶ. ಹಾಗೆ ಇನ್ನೂ ಅನೇಕ ರೀತಿಯಾದಂತಹ ಇದೇ ಥರ ಹಲವಾರು ಬೇಡಿಕೆಗಳಿದೆ ಅಂಗನವಾಡಿ ವರ್ಕರ್ಸ್ ಅಂತಲೇ ಹೇಳ್ಬೋದು. ಆದರೆ ಸರ್ಕಾರ ನಿಮ್ಮ ಬೇಡಿಕೆ ಈಡೇರಿಸಲ್ಲ ಅನ್ನೋದು ಯಾವತ್ತೂ ಹೇಳಿಲ್ಲ. ಅವರಿಗೆ ಭರವಸೆ ನೀಡ್ತಾನೇ ಬಂದಿದೆ. ಅಂಗನವಾಡಿ ವರ್ಕರ್ಸ್ಗಳು ಯಾವಾಗಲೂ ಏನು ಬೇಡಿಕೆಗಳು ಸರ್ಕಾರದ ಮುಂದೆ ಇಡ್ತಾರಲ್ವ, ಸೊ ಆ ಸಂದರ್ಭದಲ್ಲಿ ಸರ್ಕಾರ ಕೂಡ ಅವರಿಗೆ ಭರವಸೆನ ನೀಡುತ್ತೆ. ನಾವು ನಿಮ್ಮ ಬೇಡಿಕೆಗಳನ್ನು ಪೂರೈಸ್ತೇವೆ, ನಮಗೆ ಸ್ವಲ್ಪ ಸಮಯ ಬೇಕು ಅನ್ನೋ ರೀತಿ ಸರ್ಕಾರ ಅವರಿಗೆ ಭರವಸೆ ಕೊಡ್ತಾರೆ. ಆದರೆ ಯಾವುದೇ ಥರ ಒಂದು ಬೇಡಿಕೆ ಕೂಡ ಕನಿಷ್ಠ ಪಕ್ಷ ಸರ್ಕಾರ ಈಡೇರಿಸಿಲ್ಲ ಅಂತಲೇ ಹೇಳ್ಬೋದು. ಕೊನೆ ಪಕ್ಷ ಇವಾಗ ಅಂಗನವಾಡಿ ವರ್ಕರ್ಸ್ಗಳ ಮನಸ್ಥಿತಿ ಹೇಗಾಗಿದೆ ಅಂದರೆ, ನಮ್ಮೆಲ್ಲ ಅಂಗನವಾಡಿ ವರ್ಕರ್ಸ್ಗಳು ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿರ್ಬೋದು, ಸಹಾಯಕಿ ದರ್ಜೆ ಅಂಗನವಾಡಿ ವರ್ಕರ್ಸ್ಗಳಾಗಿರ್ಬೋದು ಅಥವಾ ಮಿನಿ ಅಂಗನವಾಡಿ ವರ್ಕರ್ಸ್ಗಳಾಗಿರ್ಬೋದು, ನಮ್ಮನ್ನೆಲ್ಲ ಸರ್ಕಾರಿ ನೌಕರರು ಎಂದು ಪರಿಗಣಿಸಿ ಕೊನೆ ಪಕ್ಷ ಇದೊಂದು ಬೇಡಿಕೆ ಆದರೂ ಇಮಿಡಿಯೇಟ್ ಆಗಿ ಜಾರಿಗೆ ತನ್ನಿ ಅನ್ನೋ ರೀತಿಲಿ ಆಗಿದೆ. ಸೊ ಯಾವುದೇ ಥರ ಇವರ ಒಂದು ಬೇಡಿಕೆಗಳನ್ನು ಸೀರಿಯಸ್ ಆಗಿ ತಗೋತಾ ಇಲ್ಲ ಸರ್ಕಾರ ಅಂತಲೇ ಹೇಳ್ಬೋದು. ಭರವಸೆ ಕೊಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಈಡೇರಿಸ್ತೀವಿ ಅನ್ನುವಂತಹ ಮಾತನ್ನೇ ಹೇಳ್ತಾ ಬಂದಿದೆ ನಮ್ಮ ಸರ್ಕಾರ ಅಂಗನವಾಡಿ ವರ್ಕರ್ಸ್ಗಳಿಗೆ ಅಂತಲೇ ಹೇಳ್ಬೋದು. ಅದೇ ರೀತಿ ಗ್ರ್ಯಾಜುಯಿಟಿದು ಬಗ್ಗೆ ಹೇಳಬೇಕಂದ್ರೂ ಸರ್ಕಾರ 2023 ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ವಾದ ಏನಂದರೆ 2011ರಿಂದ ಯಾರ್ಯಾರು ರಿಟೈರ್ಡ್ ಆಗಿದ್ದಾರೋ, ಯಾರ್ಯಾರು ನಿವೃತ್ತ ಹೊಂದ ಮಹಿಳೆಯರಿದ್ದಾರೋ ಈ 2011ರಿಂದ ಕೊಡಿ ನೀವು ಅನ್ನೋದು ಕೂಡ ಅವರ ಮಹತ್ವವಾದ ಬೇಡಿಕೆ ಅಂತಲೇ ಹೇಳ್ಬೋದು. ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ವಿಶ್ರಾಂತಿ ವೇತನ ಅಂತ ಹೇಳ್ಬಿಟ್ಟು 3 ಲಕ್ಷ ರೂಪಾಯಿ ಇದೆ ಅಂತಲೇ ಹೇಳ್ಬೋದು, ಅದು ಕೂಡ ಏರಿಕೆ ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರ ವಿಶ್ರಾಂತಿ ವೇತನ 5 ಲಕ್ಷಕ್ಕೆ ಏರಿಕೆ ಆಗಬೇಕು ಅನ್ನೋ ರೀತಿಯಲ್ಲಿ ಇವರ ಒಂದು ವಾದ ಇತ್ತು ಅಂತಲೇ ಹೇಳ್ಬೋದು. ಅದಕ್ಕೂ ಕೂಡ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಕಾದು ನೋಡಬೇಕು ಏನಾಗುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದೇ ಮುಂಬರುವಂತಹ ಜುಲೈ 9ನೇ ತಾರೀಕು ಘೋರವಾದಂತಹ ಮುಷ್ಕರ ನಡೆಯಲಿದೆ ಅಂತಲೇ ಹೇಳ್ಬೋದು. ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು, ಕಾರ್ಯಕರ್ತರು, ಸಹಾಯಕಿಯರು, ಅನೇಕ ಮುಖ್ಯ ವ್ಯಕ್ತಿಗಳೆಲ್ಲ ಎಲ್ಲ ಕಡೆಯಿಂದ ನಮ್ಮ ಕರ್ನಾಟಕದ ಮೂಲೆಯಿಂದ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಬಂದು ಪ್ರತಿಭಟನೆಯನ್ನು ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಈ ಪ್ರತಿಭಟನೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದ ನಂತರ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಶುಭ ಕಾಲ ಬರಲಿದೆ. ಅವರ ಒಂದು ಬೇಡಿಕೆಗಳು ಈಡೇರಿಸಬಹುದು ಸರ್ಕಾರ ಅನ್ನೋ ಒಂದು ಆಶೆಯಲ್ಲಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿದ್ದಾರೆ ಅಂತಲೇ ಹೇಳಬಹುದು. ಸೊ ಕಾದು ನೋಡೋಣ ಇನ್ನು ಮುಂದೆ ಏನೇನಾಗುತ್ತೆ, ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸ್ತಲ್ಲ. ಹಾಗೆ ಜುಲೈ 9ನೇ ತಾರೀಕು ನಡಿಬೇಕಾದಂತಹ ಪ್ರತಿಭಟನೆ ಬಗ್ಗೆ ನೀವು ಅಪ್ಡೇಟ್ಸ್ಗಳು ಏನೇ ಬಂದ್ರೂ ನಮ್ಮ ಚಾನಲಲ್ಲಿ ಇಮಿಡಿಯೇಟ್ ಆಗಿ ತಿಳಿಸ್ಕೊಡಲಾಗುತ್ತೆ. ಸೊ ಇದೇ ಥರ ಅನೇಕ ಮಾಹಿತಿಗಳಿಗಾಗಿ ಅಥವಾ ಸರ್ಕಾರದ ಹೊಸ ಮಾಹಿತಿಗಳು, ಸ್ಕೀಮ್ಸ್ಗಳು, ಯೋಜನೆಗಳು, ಗ್ಯಾರಂಟಿಗಳು, ಇದೇ ಥರ ಅಂಗನವಾಡಿ ಯಾವುದೇ ತರಹದ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಳ್ಳಲಾಗುತ್ತೆ ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದ್ರೂ. ಸೊ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.